ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಹೊಸದಾಗಿ ಈ ಚಾನಲ್ ವಿಸಿಟ್ ಮಾಡಿರೋದಾದರೆ ನನ್ನ ಹೆಸರು ರವಿಕುಮಾರ್ ಅಂತ. ಡಿಪ್ಲೊಮೋಗೆ ಕಂಟೆಂಟ್ನ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಸೊ ಮ್ಯಾಥಮೆಟಿಕ್ಸ್ ಇರ್ಬೋದು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರ್ಬೋದು, ನನ್ನ ಚಾನಲಲ್ಲಿ ಸಿಗುತ್ತೆ. ನೀವು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ಕೊಳ್ಳಿ. ಈಗ ನೋಡಿ, ಸೊ ವಿ ಆರ್ ಸ್ಟಾರ್ಟಿಂಗ್ ದ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಈಗ ಹೊಸ್ದಾಗಿ ಬಂದಿರುವಂಥ ಸಿಲೆಬಸ್ಸು CE25. ಸೊ CE25ನ ಪ್ರಾಕ್ಟಿಕಲ್ ಲ್ಯಾಬ್ ಮ್ಯಾನ್ಯುಯಲ್. ಸೊ ನಿಮಗೆ ಸಿಲೆಬಸ್ ನೋಡಿದಾಗ ಗೊತ್ತಾಗುತ್ತೆ ಯಾವುದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಇದೆ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು ಪ್ರಾಕ್ಟೀಸ್ ನಂಬರ್ 1 ಇಂಟ್ರಡಕ್ಷನ್ ಟು MS ಎಕ್ಸೆಲ್, ಪ್ರಾಕ್ಟೀಸ್ ನಂಬರ್ 2 ಕಂಪ್ಯೂಟೇಷನ್ ಅಡಿಷನ್, ಸಬ್ಟ್ರಾಕ್ಷನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಇದೆ. ಅಂದರೆ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಮ್ಯಾಟ್ರಿಕ್ಸ್ ಅಡಿಷನ್ ಅಥವಾ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಅಥವಾ ಮಲ್ಟಿಪ್ಲಿಕೇಶನ್ ಈ ಒಂದು ಎಕ್ಸ್ಪೆರಿಮೆಂಟ್ನ ಹೆಂಗೆ ಕಂಡಕ್ಟ್ ಮಾಡೋದು ಅಂತ ನಾವು ಕಲಿಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿವರೆಗೂ ಎಕ್ಸೆಲ್ನ ಒಂದು ಗೊತ್ತಿಲ್ಲ ಅಂತಂದರೆ ಎಕ್ಸೆಲ್ ಬಗ್ಗೆ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇದೊಂದು ಎಕ್ಸೆಲ್ ಶೀಟ್ ಆಗಿರುತ್ತೆ. ಈ ಎಕ್ಸೆಲ್ ಶೀಟಲ್ಲಿ ಈ ಥರ ಕಾಲಮ್ಸ್ ಮತ್ತು ರೋಸ್ ಇರುತ್ತೆ. ಇಲ್ಲಿ ನಾವು ಪ್ರತಿಯೊಂದನ್ನು ಹೊಸದಾಗಿರುವಂತಹ ಆಪ್ಷನ್ಸ್ನ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಈ ಥರ ಆಲ್ರೆಡಿ ಬಿಲ್ಡೆಡ್ ಆಗಿರುವಂತಹ ರೋಸ್ ಆ್ಯಂಡ್ ಕಾಲಮ್ಸ್ ಇರುತ್ತೆ. ಇದರಲ್ಲಿ ನಾವೀಗ ಮ್ಯಾಥಮೆಟಿಕ್ಸ್ನ ಸಂಬಂಧಿಸಿರುವಂಥ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಹೋಗ್ತಾ ಹೋಗ್ತಾ ರೂಢಿ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ಎಕ್ಸ್ಪೆರಿಮೆಂಟ್ ನೋಡ್ತಾ ಇದ್ದೀರಾ. ಮೊದಲನೇ ಎಕ್ಸ್ಪೆರಿಮೆಂಟ್ ನೀವು ನೋಡ್ಬೋದು ಏನಪ್ಪ ಅಂದರೆ ಇಂಟ್ರಡಕ್ಷನ್ ಟು MS ಎಕ್ಸೆಲ್ ಅಂತ. ಅಂದರೆ ಜಸ್ಟ್ ನೀವು MS ಎಕ್ಸೆಲ್ನ ಬಗ್ಗೆ ತಿಳ್ಕೊಳ್ಳಿ ಅಂತ ಅರ್ಥ. ಓಕೆನಾ? ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನದೇ ಆಗಿರುವಂತಹ MS ಎಕ್ಸೆಲ್ನ ಬಗ್ಗೆ ಇರುವಂತಹ ವಿಡಿಯೋ ಇದೇ ಚಾನಲಲ್ಲಿದೆ, ನೀವು ಅದನ್ನು ನೋಡ್ಕೋಬೋದು. ಈಗ ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು. ಇಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 2 ಅಡಿಷನ್ ಅಂತ ಕೊಟ್ಟಿದ್ದೀನಿ. ಅಂದರೆ ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಅರ್ಥ. ಓಕೆನಾ? ಸೊ ಈಗ ನಾವು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದು ಫಸ್ಟ್ ಆಫ್ ಆಲ್ ಆಲ್ರೆಡಿ ನಾನೀಗ ಒಂದು ಮ್ಯಾಟ್ರಿಕ್ಸ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ನಿಮಗೆ ಟೈಪ್ ಮಾಡಿ ತೋರ್ಸೋಕೆ ಕಷ್ಟ ಆಗುತ್ತೆ ಅಂತೇಳಿ ಸೊ ಆಲ್ರೆಡಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಇದೊಂದು ಮ್ಯಾಟ್ರಿಕ್ಸ್ 1 ಮತ್ತು ಮ್ಯಾಟ್ರಿಕ್ಸ್ 2, ಅಥವಾ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್ ಆ್ಯಸ್ ಮ್ಯಾಟ್ರಿಕ್ಸ್ A ಅಂತ ಟ್ರೀಟ್ ಮಾಡ್ತೀನಿ. ತೊಂದರೆ ಇಲ್ಲ, ಮ್ಯಾಟ್ರಿಕ್ಸ್ A ಆಗಿರುತ್ತೆ, ಇದೊಂದು ಮ್ಯಾಟ್ರಿಕ್ಸ್ B ಆಗಿರುತ್ತೆ. ಓಕೆನಾ? ಸೊ ಈಗ ಈ ಎರಡು ಮ್ಯಾಟ್ರಿಕ್ಸನ್ನ ಆ್ಯಡ್ ಮಾಡಬೇಕು. ನಿಮಗೆಲ್ಲ ಅಡಿಷನ್ ಚೆನ್ನಾಗಿ ಗೊತ್ತಿದೆ. ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ಅಡಿಷನ್ ಮಾಡಬೇಕು ಅಂದರೆ ರೋಸ್ ಆ್ಯಂಡ್ ಕಾಲಮ್ಸು ಈಕ್ವಲ್ ಆಗಿರಬೇಕು. ಕರೆಕ್ಟಾ? ಇದು ಬೇಸಿಕ್ ಕಂಡೀಷನ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಎಕ್ಸಾಮಲ್ಲೆಲ್ಲ 2 ಇಂಟು 2 ಮ್ಯಾಟ್ರಿಸಸ್ ಜಾಸ್ತಿ ಕೇಳ್ತಾರೆ. ಬಟ್ ನಾನು ಇಲ್ಲಿ ಎಕ್ಸಾಂಪಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ 3 ಇಂಟು 3 ತೊಗೊಂಡಿದ್ದೀನಿ. ನೀವು ಇಂಟು 2 ತೊಗೊಂಡು ಕೂಡ ನೀವು ಮಾಡ್ಬೋದು. ಸೊ ವೆರಿ ಸಿಂಪಲ್ಲು. ಈ ಥರ ಮ್ಯಾಟ್ರಿಕ್ಸ್ನ ನಾನು ಫಸ್ಟ್ ನೀವೇನು ಮಾಡ್ಕೊಳ್ಳಿ, ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಅಡಿಷನ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ನೋಡಿ, ಇಲ್ಲಿ A+Bಗೆ ನಾನಿಲ್ಲಿರುವಂತಹ ಒಂದು ಕಾಲಮ್ಗೆ ಇದು ಯಾವ ಥರ ಅಂತಂದರೆ ಆಲ್ರೆಡಿ ನಿಮಗೆ ಹಿಂದೆ ಕಾಣಿಸ್ತಾ ಇದೆ, ಆ ರೋಸ್ ಆ್ಯಂಡ್ ಕಾಲಮ್ಸ್ ಅಲ್ಲೇ ಇರ್ತವೆ. ಜಸ್ಟ್ ನಾನಿಲ್ಲಿ ಈ ಥರ ಬಾರ್ಡರ್ಸ್ ಹೆಂಗಪ್ಪ ಹಾಕಿದ್ದೀನಿ ಅಂತಂದರೆ ಈ ಒಂದು ಸಿಂಬಲ್ನ ಯೂಸ್ ಮಾಡಿಕೊಂಡ್ರೆ ನೀವು ಇಲ್ಲಿ ಯಾವ ಥರ ಬೇಕಾದರೂ ಬಾರ್ಡರ್ಸ್ನ ಹಾಕ್ಬೋದು. ಅಂದರೆ ಅಲ್ಲಿರುವಂತಹ ಲೈನ್ಸ್ಗೆ ಬಾರ್ಡರ್ಸ್ನ ಹಾಕ್ತೀರಿ. ಯಾಕಂದರೆ ಈ ಥರ ಲೈನ್ಸ್ ಇತ್ತು ಅಂದರೆ ನಿಮಗೆ ಪ್ರಿಂಟ್ ಹಾಕಿದಾಗ ಅಥವಾ ಪ್ರಿಂಟ್ ಪ್ರಿವ್ಯೂ ನೋಡಿದಾಗ ಕಾಣಿಸೋದಿಲ್ಲ, ಅಥವಾ ಮಕ್ಕಳಿಗೆ ಕ್ಲೀನಾಗಿ ಕಾಣಿಸಲ್ಲ ಅಂತ ನಾನಿಲ್ಲಿ ಸ್ವಲ್ಪ ಬಾರ್ಡರ್ಸ್ನ ಹಾಕಿದ್ದೀನಿ. ಈಗ ಅಡಿಷನ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ನೋಡಿ, ಈ ಒಂದು A+B ಇರುವಂತಹ ಇದು 3 ಇಂಟು 3 ಆಗಿದೆ, ಇದು 3 ಇಂಟು 3 ಆಗಿದೆ. ಕರೆಕ್ಟಾ? ಅಂದರೆ ಏನು ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಬೇಕಾದ್ರೆ ಯು ಕ್ಯಾನ್ ರೈಟ್ ಇಯರ್ 3 ಇಂಟು 3 ಅಂತ ಬರೀಬೋದು ನಾನು. ಇದು 3 ಇಂಟು 3 ಮ್ಯಾಟ್ರಿಕ್ಸು. ಅದೇ ರೀತಿ ಇದು ಕೂಡ ಒಂದು 3 ಇಂಟು 3 ಮ್ಯಾಟ್ರಿಕ್ಸ್ ಆಗಿದೆ. ಓಕೆನಾ? ಸೊ ಹಾಗಾದರೆ ಆನ್ಸರ್ ಕೂಡ ಏನಾಗುತ್ತಪ್ಪ ಅಂದರೆ 3 ಇಂಟು 3ನೇ ಬರುತ್ತೆ. ಇದು ಚೆನ್ನಾಗಿ ನೆನಪಿರಲಿ. ಓಕೆನಾ? ಸೊ ದಿಸ್ ಈಸ್ ಆಲ್ಸೋ 3 ಇಂಟು 3. ಹಾಗಾದ್ರೆ ಹೆಂಗೆ ಸರ್? ವೆರಿ ಸಿಂಪಲ್ ನೋಡಿ, ಈ ಒಂದು 3 ಇರುವಂತಹ 3 ಇಂಟು 3ನ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ? ಈ ರೀತಿಯಾಗಿ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಈಕ್ವಲ್ಸ್ ಹಾಕಿ ಸೆಲೆಕ್ಟ್ ಮಾಡಿಕೊಂಡು ಈಗ ನೀವು ಯಾವುದನ್ನು ಆ್ಯಡ್ ಮಾಡಬೇಕು, ಮ್ಯಾಟ್ರಿಕ್ಸ್ A ಅಲ್ವಾ? ಸೊ ಈ ಮ್ಯಾಟ್ರಿಕ್ಸ್ Aನ ಈ ಒಂದು ರೋಸ್ ಆ್ಯಂಡ್ ಕಾಲಮ್ ಸೆಲೆಕ್ಟ್ ಮಾಡಿ ಶಿಫ್ಟ್ ಹಿಡ್ಕೊಂಡು ನೀವು ಪ್ಲಸ್ಸನ್ನು ಒತ್ತಿ. ಸೊ ಶಿಫ್ಟ್ ಹಿಡ್ಕೊಂಡು ಪ್ಲಸ್ ಆರ್ ಈಕ್ವಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಒತ್ತಿದಾಗ ಪ್ಲಸ್ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ರೋ ಮತ್ತು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆರಡೂ ಸೆಲೆಕ್ಟ್ ಮಾಡಿದ್ಮೇಲೆ ಕಂಟ್ರೋಲ್ ಶಿಫ್ಟ್ ಎರಡೂ ಒತ್ತಿಡ್ಕೊಂಡು ನೀವು ಎಂಟರ್ ಅಂತ ಒತ್ತಿ. ಸೊ ಈ ಒಂದು ಎಂಟರ್ ಒತ್ತಿದ ತಕ್ಷಣ ನಿಮಗೆ ನೋಡಿ 4 + 6 10 ಬರ್ತಾ ಇದೆ, 2 + 2 4 ಬರ್ತಾ ಇದೆ, 3 + 3 6 ಬರ್ತಾ ಇದೆ. ಅಂದರೆ ಎಲ್ಲದರ ಅಡಿಷನ್ ಆಗಿದೆ ಅಂತ ಅರ್ಥ. ನೀವು ಬೇಕಾದ್ರೆ ಚೇಂಜ್ ಮಾಡಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 0 ಹಾಕ್ತೀನಿ ನೋಡಿ. ನಾನು 0 ಹಾಕಿದ ತಕ್ಷಣ 0ಗೆ 3 ಆ್ಯಡ್ ಮಾಡಿದ್ರೆ 3 ಬಂತು. ಕರೆಕ್ಟಾ? ಇಫ್ ಯು ವಾಂಟ್ ಯು ಕ್ಯಾನ್ ಚೇಂಜ್ ದಟ್. ಇಲ್ಲಿ ನಾನು -2 ಹಾಕ್ತೀನಿ. ಸೊ ನೀವು ನೋಡ್ಬೋದು -2 + 3 ಎಷ್ಟಾಯಿತು? +1 ಆಯಿತು. ಸೊ ಈ ಥರ ನಾವು ಮಾಡಿರುವಂತಹ ಅಡಿಷನ್ನು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದೇ ರೀತಿಯಾಗಿ ನಾವು ಸಬ್ಟ್ರಾಕ್ಷನ್ ಕೂಡ ನೋಡೋಣ. ಇಲ್ಲಿ ಸಬ್ಟ್ರಾಕ್ಷನ್ ಬರ್ತಾ ಇದ್ದೀನಿ. ಸೇಮ್ ಥಿಂಗ್, ವೆರಿ ಸಿಂಪಲ್ ನೋಡಿ. ಇಲ್ಲೊಂದು ಮ್ಯಾಟ್ರಿಕ್ಸ್ A ಇದೆ, ಮ್ಯಾಟ್ರಿಕ್ಸ್ B ಇದೆ. ಇಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಈಕ್ವಲ್ಸನ್ನು ಹೊಡಿತೀನಿ. ಆಟೋಮೆಟಿಕ್ ಈಕ್ವಲ್ಸ್ ಅಲ್ಲೇ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಹೊಡೆದಾಗ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮ್ಯಾಟ್ರಿಕ್ಸ್ ಬರುತ್ತೆ. ನೀವೇನೋ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಬರೀ ಅದೊಂದೇ ಬಾಕ್ಸ್ ಮಾತ್ರ ಬರುತ್ತೆ.
ಸೆಲೆಕ್ಟ್ ಮಾಡ್ಕೊಂಡು ನಾನು ಈಕ್ವಲ್ಸ್ ಹೊಡೆದಾಗ ನಾನೀಗ ಯಾವುದನ್ನು ಸೆಲೆಕ್ಟ್ ಮಾಡೋಕೆ ಫಸ್ಟು ಇದು ಒಂದು ಫಸ್ಟ್ ಅರೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ನಾನೇನು ಮಾಡ್ತೀನಿ ಮೈನಸನ್ನು ಎಂಟ್ರಿ ಮಾಡ್ತೀನಿ. ಅದೇ ರೀತಿ ಕೀಬೋರ್ಡ್ನ ಯೂಸ್ ಮಾಡ್ಕೊಂಡು ಮೈನಸ್ ಎಂಟ್ರಿ ಮಾಡಾಯಿತು. ಮತ್ತು ಇಲ್ಲಿರುವಂತಹ ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ನೀವು ನೋಡ್ಬೋದು ಆಲ್ರೆಡಿ ನನಗೆ ಎಲ್ಲ ಎಲಿಮೆಂಟ್ಸ್ನ ಸಬ್ಟ್ರಾಕ್ಷನ್ ಬಂದ್ಬಿಡ್ತು. ನೋಡಿ 4 ಮೈನಸ್ 6 ಮೈನಸ್ 2 ಇದೆ, 2 ಮೈನಸ್ 2 0 ಇದೆ, 3 ಮೈನಸ್ 3 0 ಇದೆ, 5 ಮೈನಸ್ 4 1 ಇದೆ. ಅಂದರೆ ಕಂಪ್ಲೀಟಾಗಿ ನನಗಿದು ಸಬ್ಟ್ರಾಕ್ಷನ್ ಆಗಿದೆ ಅಂತ ಅರ್ಥ. ಸೊ ನೀವು ಬೇಕಾದ್ರೆ ಬೇರೆ ಬೇರೆ ನಂಬರ್ಸ್ ಕೂಡ ಎಂಟ್ರಿ ಮಾಡಿ ಕೂಡ ಚೆಕ್ ಮಾಡ್ಬೋದು, ತೊಂದರೆ ಇಲ್ಲ, ಸಬ್ಟ್ರಾಕ್ಷನ್ ಕರೆಕ್ಟಾಗಿ ಬರುತ್ತೆ. ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇದು ಅಂದರೆ ಎಕ್ಸ್ಪೆರಿಮೆಂಟ್ 2ನಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ಎಕ್ಸ್ಪೆರಿಮೆಂಟ್ 2ನಲ್ಲೇ ಅಡಿಷನ್, ಸಬ್ಟ್ರಾಕ್ಷನ್ ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ 3 ಇದೆ. ಓಕೆನಾ. ಸೊ ಈಗ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನೋಡೋಣ. ಇದು ಹೊಸದಾಗಿ ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿರುವಂತಹ ಒಂದು ವರ್ಕ್ಶೀಟ್ ಆಗಿದೆ. ಅಂದರೆ ಲ್ಯಾಬ್ ಮ್ಯಾನ್ಯಲ್ ಪ್ರಿಪೇರ್ ಮಾಡಿರುವಂಥದ್ದು. ನೀವು ಬೇಕು ಅಂದರೆ ನನಗೆ ನನ್ನ ಮೊಬೈಲ್ ಆ್ಯಪಲ್ಲಿ ಮತ್ತು ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲಿ ಡೀಟೇಲ್ ಆಗಿ ನೀವು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ನ ಟ್ಯಾಬ್ಲರ್ ಕಾಲಮ್ ಕೂಡ ನೋಡ್ತಾ ಇದ್ದೀರಾ. ನೋಡಿ, ಅಡಿಷನ್ ಆಫ್ A+B ಫಾರ್ಮಲ್ ರಿಸಲ್ಟ್, ಸಬ್ಟ್ರಾಕ್ಷನ್ ರಿಸಲ್ಟ್. ಅಂದರೆ ನಾವೇನು ಮಾಡಬೇಕು, ಎಕ್ಸೆಲ್ ಶೀಟು ಮತ್ತು ಮ್ಯಾನ್ಯಲ್ ಎರಡೂ ಯಾವ ರೀತಿಯಿಂದ ಚೆಕ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇದು ಸ್ಯಾಂಪಲ್ ಕ್ಯಾಲ್ಕುಲೇಷನ್ ಯಾವ ಥರ ಬರುತ್ತೆ ಅಂತ. ಮತ್ತು ಇಲ್ಲಿ ವೈವಾ ಕ್ವಶನ್ಸ್ ಕೂಡ ಇದೆ. ಯಾವ ರೀತಿ ನಿಮಗೆ ವೈವಾ ಕೇಳ್ಬೋದು. ವಾಟ್ ಇಸ್ ದ ಡೈಮೆನ್ಷನ್ ಆಫ್ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಆಫ್ ವಿ ಆ್ಯಡ್ 2 into 2 matrices? Can we add a 2 into 2 matrix to a 2 into 3 matrix in Excel? ಸೊ ಇಲ್ಲಿ 2 into 2ಗೆ 2 into 3ನ ಆ್ಯಡ್ ಮಾಡ್ಬೋದು. ಆವಾಗ ನಿಮಗೆ ವ್ಯಾಲ್ಯೂಸ್ ಬರೋದಿಲ್ಲ. ಸೊ ಏನಾಗುತ್ತೆ ಅಂದರೆ ನಿಮಗೆ ಬ್ಲ್ಯಾಂಕ್ ಆಗೋಗ್ಬಿಡುತ್ತೆ. ಓಕೆನಾ. ಸೊ ಜಾಸ್ತಿ ಕನ್ಫ್ಯೂಸ್ ಮಾಡೋದು ಬೇಡ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೆ ಹೋಗೋಣ. ವಿಲ್ ಮೂವ್ ಆನ್ ಟು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸ್ಕೇಲಾರ್ ಅಂದರೆ ಏನು ಸರ್? ನೋಡಿ, ಇಲ್ಲಿ ಎ ಮ್ಯಾಟ್ರಿಕ್ಸ್ ಇದೆ, ನನಗೆ 3A ಬೇಕಂದರೆ ಈ ಎಲ್ಲ ಎಲಿಮೆಂಟ್ಸ್ಗೂ ನಾನು 3ನ ಮಲ್ಟಿಪ್ಲೈ ಮಾಡಬೇಕು. ಅದನ್ನು ನಾನು ಎಂತ ಕರೀತಾರೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ. ಹಾಗಾದ್ರೆ ಏನು ಮಾಡೋಣ, ಇಲ್ಲೂ ಕೂಡ ವೆರಿ ಸಿಂಪಲ್. ಫಸ್ಟು ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಈಕ್ವಲ್ಸ್ ಹೊಡಿತೀನಿ. ನಾನು ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು ಆ ನಂಬರ್ನ 3 ಅಂತ ಹೊಡಿತೀನಿ. ಶಿಫ್ಟ್ ಹಿಡ್ಕೊಂಡು ನೀವು 8ಅನ್ನು ಹೊಡೆದ್ರೆ ಸ್ಟಾರ್ ಅಂತ ಕಾಣಿಸುತ್ತೆ. ಇಟ್ ಇಸ್ ಟ್ರೀಟೆಡ್ ಆಸ್ ಎಕ್ಸೆಲ್ ಅಲ್ಲಿ ಅದು ಇಂಟು ಅಂತ ಟ್ರೀಟ್ ಮಾಡುತ್ತೆ. ಈಗ ನಾನು ಯಾವ ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗಿರೋ ಮ್ಯಾಟ್ರಿಕ್ಸ್ ಇದು ಎ. ಸೊ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡಿತಾ ಇದ್ದೀನಿ. ಅಂದರೆ ನೀವು ಅರ್ಥ ಮಾಡ್ಕೊಬೋದು. 3 4s 12, 3 2s 6, 3 3s 9, 3 5s 15. ಅಂದರೆ ಎಲ್ಲ ಎಲಿಮೆಂಟ್ಗೂ ಮಲ್ಟಿಪ್ಲೈ ಆಯಿತು. ಅದೇ ರೀತಿ 5B ಮಾಡೋಣ. 5B ಮಾಡಬೇಕಂದ್ರೆ ಮತ್ತೇನು ಮಾಡೋಣ, ಇಲ್ಲಿಂದ ಇಲ್ಲಿ ಸೆಲೆಕ್ಟ್ ಮಾಡೋಣ, ಈಕ್ವಲ್ಸ್ ಹಾಕೋಣ, 5 ಹಾಕೋಣ, ಶಿಫ್ಟ್ ಹಿಡ್ಕೊಂಡು 8 ಹತ್ರ ಹೋಗೋಣ, ಸ್ಟಾರ್ ಬರುತ್ತೆ. ಈಗ ಈ ಒಂದು ಮ್ಯಾಟ್ರಿಕ್ಸ್ನ ಸೆಲೆಕ್ಟ್ ಮಾಡೋಣ. ಓಕೆನಾ. ಸೊ ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ಕಂಪ್ಲೀಟಾಗಿ 5 6s 30, 5 2s 10, 5 3s 15 ಕಂಪ್ಲೀಟ್ ವ್ಯಾಲ್ಯೂಸ್ ಬಂದಿದೆ. ಸೊ ಅಲ್ಲಿ ನಾವು ಮಾಡಿರುವಂಥ ಸ್ಕೇಲಾರ್ ಅಂದರೆ ಇನ್ ರಿಯಾಲಿಟಿ ಸ್ಕೇಲಾರ್ ಅಂದರೆ ಒಂದು ನಂಬರನ್ನು ಒಂದು ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡೋದು ಅಂತ ಅರ್ಥ. ಓಕೆನಾ. ಸೊ ಅಲ್ಲಿಗೆ ನಾವು ಸಕ್ಸಸ್ಫುಲ್ ಆಗಿ ಮಲ್ಟಿಪ್ಲೈ ಮಾಡಿದ್ದೀವಿ. ಅದೇ ರೀತಿ ಈಗ ಇಷ್ಟು ಸೇರಿ ಎಕ್ಸ್ಪೆರಿಮೆಂಟ್ ನಂಬರ್ 2 ಆದರೆ ನಾವು ವಿಲ್ ಮೂವ್ ಆನ್ ಟು ಎಕ್ಸ್ಪೆರಿಮೆಂಟ್ ನಂಬರ್ 3. ತುಂಬ ಇಂಪಾರ್ಟೆಂಟು. ಒಂದು ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಕಂಡೀಷನ್ ಏನಪ್ಪ ಅಂದರೆ, ಮೊದಲನೇ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ಕಾಲಮ್ಸ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸ್ವಲ್ಪ ದೊಡ್ಡದು ಮಾಡ್ತೀನಿ. ಅದೇ ರೀತಿ ಇದು ಕೂಡ ದೊಡ್ಡದು ಮಾಡ್ತೀನಿ. ಮೊದಲನೇ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 3 ಇದೆ. ನೋಡಿ, ಇದು ಫಸ್ಟ್ ರೋ, ಸೆಕೆಂಡ್ ರೋ, ಕಾಲಮ್ 1, ಕಾಲಮ್ 2, ಕಾಲಮ್ 3. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಕಾಲಮ್ 1, ಕಾಲಮ್ 2. ಅಂದರೆ ಏನಂತ ಅರ್ಥ, ನಾವಿಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗಿರೋದು ಎ ಮತ್ತು ಬಿನ ಮಲ್ಟಿಪ್ಲೈ ಮಾಡ್ತೀವಿ. ಎ ಮತ್ತು ಬಿ ಮಲ್ಟಿಪ್ಲೈ ಮಾಡಿದಾಗ ಮೊದಲನೇ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ಕಾಲಮ್ಸು ಎರಡನೇ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ರೋಸ್ ಈಕ್ವಲ್ ಆದರೆ ಮಾತ್ರ ನಾವೇನು ಮಾಡೋಕ್ಕೆ ಸಾಧ್ಯ, ಮಲ್ಟಿಪ್ಲೈ ಮಾಡೋಕ್ಕೆ ಸಾಧ್ಯ. ಹಾಗಾದರೆ ಇವೆರಡು ಮಲ್ಟಿಪ್ಲೈ ಮಾಡೋಕ್ಕಾಗುತ್ತಾ? ಏನು ಕೊಡುತ್ತೆ ಎಕ್ಸೆಲ್ಲು ಅನ್ನೋದು ನೋಡೋಣ. ನಾವೀಗ ಮಲ್ಟಿಪ್ಲೈ ಮಾಡೋಕ್ಕಾಗುತ್ತಲ್ಲ ಯೋಚನೆ ಮಾಡೋದು ಬೇಡ. ಜಸ್ಟ್ ವಿಲ್ ಎಂಟರ್. ನೋಡಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಈಕ್ವಲ್ಸನ್ನು ಹೊಡೀರಿ. ಈಕ್ವಲ್ಸ್ ಹೊಡೆದಾದ್ಮೇಲೆ ಫಾರ್ಮುಲಾ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಮ್ ಮಲ್ಟ್ ಅಂತ ಇದೆ, ಅಂದರೆ ಮ್ಯಾಟ್ರಿಕ್ಸ್ ಮಲ್ಟ್ ಅಂತ. ಸೊ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್. ಎಮ್ ಮಲ್ಟ್ ಅಂದ್ರೇನು? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದಾಗ ನೋಡಿ, ಇದು ಅರೇ 1, ಅರೇ 2 ಅಂತ ಕರೀತೆ. ಅರೇ ಅಂದ್ರೆ ಏನಪ್ಪ ಅಂದರೆ ಎಲಿಮೆಂಟ್ಸ್ ಅಂತ. ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್. ಮೊದಲನೇ ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಕಾಮಾನ ಹಾಕಿ, ಅದಾದಮೇಲೆ ಅರೇ 2 ಸೆಲೆಕ್ಟ್ ಮಾಡಿ. ಸೊ ಇದು ಅರೇ 2. ಈಗ ಶಿಫ್ಟ್ ಹಿಡ್ಕೊಂಡು 0 ಒತ್ತಿ, ಅಂದರೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು ಎಂಟರನ್ನು ಒತ್ತಿ. ಈಗ ನಿಮಗೆ ಫೈನಲ್ ಆನ್ಸರ್ ಬರ್ತಾ ಇದೆ. ಯಾವ ಥರಪ್ಪ ಅಂದರೆ 4 6 ನೋಡಿ, 4 6 24 ಪ್ಲಸ್ 2 7 21 ಪ್ಲಸ್ 3 4 12. ಈ ಮೂರು ನಂಬರ್ನ ನೋಡಿ, ಈ 4 6 24, 2 7 21, 3 4
12 ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಬರೋಂಥ ನಂಬರೇ 50 ಆಗಿರುತ್ತೆ. ಓಕೆನಾ? ಸೊ ಇದು ನಾವು ಎ ಬಿ ಕಂಡಕ್ಟ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಬಿ ಎ ಮಾಡೋಕ್ಕಾಗತ್ತಾ? ಬಿ ಎ ಮಾಡ್ಬೋದು. ಯಾಕಂದರೆ ಇಲ್ಲಿ 3 ಇಂಟು 2 ಇದ್ದರೆ ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ 2 ಇಂಟು 3. ಅದಕ್ಕೆ ಇದು ಒಂದು ನಾನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಎಗೇನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲದಕ್ಕೂ ಎಗೇನ್ 2 ಇಂಟು 2 ಮ್ಯಾಟ್ರಿಸಸ್ನ ಕನ್ಸಿಡರ್ ಮಾಡ್ಬೋದು, ತೊಂದರೆ ಇಲ್ಲ. ಪ್ರತಿಯೊಂದಕ್ಕೂ ಕೂಡ 2 ಇಂಟು 2 ಮ್ಯಾಟ್ರಿಸಸ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಬರುತ್ತೆ. ಇಲ್ಲೂ ಕೂಡ ಈಕ್ವಲ್ಸ್ ಹೊಡೆದೆ ನಾನೀಗೇನು ಮಾಡ್ತೀನಿ, ಬಿ ಎ ಅಂದರೆ ಫಸ್ಟ್ ಬಿ ಸೆಲೆಕ್ಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಎಮ್ ಮಲ್ಟ್ ನಾವು ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಹಾಕ್ಕೊಂಡೆ. ಸೊ ಫಸ್ಟ್ ಅರೆ ಸೆಲೆಕ್ಟ್ ಮಾಡಿದೆ, ಕಾಮ ಹಾಕಿದೆ, ಅದಾದಮೇಲೆ ಎನ ಸೆಲೆಕ್ಟ್ ಮಾಡಿದೆ, ಶಿಫ್ಟ್ 0 ಒತ್ತಿದೆ, ಕಂಟ್ರೋಲ್ ಶಿಫ್ಟ್ ಎಂಟರನ್ನು ಒತ್ತಿದೆ. ಸೊ ಇದು 3 ಇಂಟು 3 ಮ್ಯಾಟ್ರಿಕ್ಸ್ ಬರ್ತಾ ಇದೆ. ಸೊ ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದೆ ಅಂತ ಅರ್ಥ. ನೀವು ಬೇಕಾದರೆ ಯು ಕ್ಯಾನ್ ಟೇಕ್ ಅನದರ್ ಒನ್. ಐ ವಿಲ್ ಶೋ ಯು ದಟ್ ಒನ್. ಸೊ ಈಗ ಜಸ್ಟ್ ನಾವು 2 ಇಂಟು 2 ಮ್ಯಾಟ್ರಿಕ್ಸನ್ನ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ನನಗೆ ಈ ಒಂದು ಮ್ಯಾಟ್ರಿಕ್ಸ್ ಎ ಆಗಿರುತ್ತೆ, ಈ ಒಂದು ಮ್ಯಾಟ್ರಿಕ್ಸು ಬಿ ಆಗಿರುತ್ತೆ. ಓಕೆನಾ? ನನಗೀಗ ಎ ಬಿ ಬೇಕಾಗಿದೆ, ಶಿಫ್ಟ್ ಎ ಶಿಫ್ಟ್ ಬಿ. ಓಕೆ? ಸೊ ಅಬ್ಸರ್ವ್ ಹಿಯರ್ ಯಾವ ಥರ ಅಂತ ನೋಡಿ. ಈಕ್ವಲ್ಸ್ ಹಾಕ್ತೀನಿ. ನಾನು ಫಸ್ಟು ಇದನ್ನು ಸೆಲೆಕ್ಟ್ ಮಾಡಿ ಈಕ್ವಲ್ಸ್ ಹಾಕ್ತೀನಿ. ಸೊ ಎಮ್ ಮಲ್ಟ್, ಸೊ ಸೆಲೆಕ್ಟ್ ಹೊಡೆದೆ, ಡಬಲ್ ಕ್ಲಿಕ್ ಮಾಡಿದೆ, ಅರೇ ಒನ್ನ ಸೆಲೆಕ್ಟ್ ಮಾಡಿದೆ, ಕಾಮ ಹಾಕಿದೆ, ಅರೇ 2 ಅನ್ನು ಸೆಲೆಕ್ಟ್ ಮಾಡಿದೆ. ಸೊ ಶಿಫ್ಟ್ 0 ಹೊಡೆದೆ, ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ನೀವು ಅಬ್ಸರ್ವ್ ಮಾಡ್ಬೋದು, 4 6 ಆರ್ 24, 7 2s ಆರ್ 21. ಸೊ ನಿಮಗೆ 21 ಪ್ಲಸ್ 24 38 ಬರ್ತಾ ಇದೆ. ಇಲ್ಲ ಸರ್ ಚಿಕ್ಕ ಚಿಕ್ಕ ವ್ಯಾಲ್ಯೂಸ್, ಸೊ ಐ ಕ್ಯಾನ್ ಮೇಕ್ ದಟ್ 1 ಮಾಡ್ಕೋತೀನಿ. ಐ ಕ್ಯಾನ್ ಮೇಕ್ ದಟ್ 3 ಮಾಡ್ತೀನಿ. ನೋಡಿ ಈಗ 4 1s ಆರ್ 4 ಪ್ಲಸ್ 2 6, 6 ಪ್ಲಸ್ 4 10 ಬಂತು. ಸೊ ಇದು ಕೂಡ ಕರೆಕ್ಟ್ ಆಗಿದೆ ಅಂತ ನಿಮಗೆ ಅರ್ಥ ಆಗ್ತದೆ. ಸೊ ದಿಸ್ ಈಸ್ ವಾಟ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಈ ರೀತಿ ನಾನು ಬಾಕ್ಸನ್ನು ಹಾಕಿರುವಂಥದ್ದು. ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ಈ ಥರ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ನೆಕ್ಸ್ಟ್ಗೆ ಹೋಗ್ತೀನಿ. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ತುಂಬ ಸಿಂಪಲ್ಲು. ಅಂದರೆ ಈ ಮೊದಲನೇ ರೋ ಮೊದಲನೇ ಕಾಲಮ್ ಆಗಬೇಕು, ಎರಡನೇ ರೋ ಎರಡನೇ ಕಾಲಮ್ ಆಗಬೇಕು. ಅದು ನಾವೇನಂತ ಕರಿತೀರಿ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾವ ರೀತಿ ಸರ್ ಇದನ್ನು ಮಾಡೋದು? ತುಂಬ ಅಂದರೆ ತುಂಬ ಸುಲಭ ನೋಡಿ. ಸೊ ಜಸ್ಟ್ ನಾವು ಟ್ರಾನ್ಸ್ಪೋಸನ್ನು ಮಾಡಬೇಕು. ಜಸ್ಟ್ ಈಕ್ವಲ್ಸ್ ಹೊಡೀರಿ. ಟಿ ಸ್ಟ್ಯಾಂಡ್ಸ್ ಫಾರ್ ಟಿ ಆರ್ ಎ ಟ್ರಾನ್ಸ್ಪೋಸ್. ಇಲ್ಲಿ ಎಮ್ ಟ್ರಾನ್ಸ್ಪೋಸ್ ಬರೋದಿಲ್ಲ. ಫಾರ್ಮುಲಾ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಟ್ರಾನ್ಸ್ಪೋಸ್ ಬರುತ್ತೆ. ಟ್ರಾನ್ಸ್ಪೋಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನೀವೀಗ ಈ ಅರೆಯನ್ನು ಸೆಲೆಕ್ಟ್ ಮಾಡಿ. ಈ ಅರೆ ಆಯಿತು, ಕ್ಲೋಸ್ ಮಾಡಿ. ದಟ್ ಇಸ್ ವಾಟ್ ಶಿಫ್ಟ್ 0 ಒತ್ತಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಒತ್ತಿ. ಸೊ ಈಗ ನೀವು ಕ್ಲಿಯರಾಗಿ ನೋಡ್ತಾ ಇದ್ದೀರಾ. ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿದೆ. ಕರೆಕ್ಟಾ? ಸೊ ಇಲ್ಲಿಗೆ ಒಂದು ಮ್ಯಾಟ್ರಿಕ್ಸ್ನ ನಾನು ಟ್ರಾನ್ಸ್ಪೋಸ್ ಮಾಡಿದ್ದೀನಿ. ಲೆಟ್ ಮಿ ಚೆಕ್ ಅನದರ್ ಒನ್. ಸೊ ಜಸ್ಟ್ ಏನು ಮಾಡ್ತೀನಿ, ಇಷ್ಟನ್ನು ಚೂಸ್ ಮಾಡ್ತೀನಿ, ಈಕ್ವಲ್ಸ್ ಹೊಡಿತೀನಿ. ನಾನೀಗ ಈ ಎಲಿಮೆಂಟ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಟ್ರಾನ್ಸ್ಪೋಸ್ ಫಾರ್ಮುಲಾ ಹಾಕ್ತೀನಿ. ಸೊ ಟ್ರಾನ್ಸ್ಪೋಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ, ಅರೆಯನ್ನು ಸೆಲೆಕ್ಟ್ ಮಾಡಿದೆ, ಶಿಫ್ಟ್ 0 ಒತ್ತಿದೆ, ಅಂದರೆ ಕ್ಲೋಸ್ ಆಯಿತು ಬ್ರ್ಯಾಕೆಟು, ಕಂಟ್ರೋಲ್ ಶಿಫ್ಟ್ ಎಂಟರ್ ಒತ್ತಿದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಬಿ ನಮಗೆ ಯಾಕೆ ಈ ಥರ ಬರ್ತಾ ಇದೆ? ಐ ಥಿಂಕ್ ದಟ್ ಈಸ್ ನಾಟ್ ಏಬಲ್ ಟು ಸೆಲೆಕ್ಟ್ ದ ವ್ಯಾಲ್ಯೂಸ್. 6 2 ಇದೆ. ಸೊ 6 2ಗೆ ಫಸ್ಟ್ ರೋ ಆಗಿದೆ. ಅಂದರೆ ಇಲ್ಲಿ ಈ ಒಂದು ಎಲಿಮೆಂಟ್ನ ನಾನು ಸೆಲೆಕ್ಟ್ ಮಾಡೋದು ಬೇಕಾಗಿರಲಿಲ್ಲ. ಆ್ಯಕ್ಚುಲಿ ಈ ಎಲಿಮೆಂಟ್ನ ಸೆಲೆಕ್ಟ್ ಮಾಡಲಿಲ್ಲ ಆದರೂ ಕೂಡ ನನಗೆ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ವ್ಯಾಲ್ಯೂ ಬಂದಿರೋದು. ಆ ಥರ ನಾಟ್ ವ್ಯಾಲಿಡ್ ಅಂತಂದರೆ 6 2 ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಯಿತು, ಥರ್ಡ್ ರೋ ಥರ್ಡ್ ಕಾಲಮ್. ಅಂದರೆ ನಾನು ಎಕ್ಸ್ಟ್ರಾ ಸೆಲೆಕ್ಟ್ ಮಾಡಿದ್ದೀನಿ. ದಿಸ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಅರ್ಥ. ಸೊ ಇಫ್ ಯು ವಾಂಟ್ ಐ ಕ್ಯಾನ್ ಮೇಕ್ ದ ಕಂಟ್ರೋಲ್ Z ಹೊಡಿತೀನಿ. ಈಗ ನೋಡಿ ಇದು ಬೇಡ ನನಗೆ, ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಅದನ್ನು ನಾನು ಬ್ಲ್ಯಾಂಕ್ ಮಾಡಿಬಿಡ್ತೀನಿ. ಅದು ಬೇಕಾಗಿಲ್ಲ ನನಗೆ. ಕರೆಕ್ಟಾ? ಸೊ ಲೆಟ್ ಮಿ ಚೆಕ್ ದಿಸ್ ಒನ್. ಇದು ಬೇಕಾಗೇ ಇಲ್ಲ ನನಗೆ. ನಾನೇನು ಮಾಡಿದೆ, ಕಲರನ್ನು ಶೇಡ್ ಮಾಡಲ್ಲ, ತೆಗೆದುಬಿಡ್ತೀನಿ. ಸೊ ಈಗೇನು ಮಾಡ್ತೀನಿ, ಮತ್ತೆ ನಾನು ಇಷ್ಟು ಮಾತ್ರ ಚೂಸ್ ಮಾಡ್ತೀನಿ, ಈಕ್ವಲ್ಸ್ ಹೊಡಿತೀನಿ, ಟ್ರಾನ್ಸ್ಪೋಸ್ ಸೆಲೆಕ್ಟ್ ಮಾಡ್ತೀನಿ. ಸೊ ಜಸ್ಟ್ ಈ ಒಂದು ಅರೆನ ಸೆಲೆಕ್ಟ್ ಮಾಡ್ತೀನಿ, ಶಿಫ್ಟ್ 0 ಒತ್ತೀನಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಒತ್ತೀನಿ. ಸೊ ನಿಮಗೆ ಕರೆಕ್ಟ್ ಆಗಿರುವಂಥ ಆನ್ಸರು ಬಂದ್ಬಿಡುತ್ತೆ. ಸರ್ ನಾನು 2 ಇಂಟು 2 ತೊಗೊಬೋದಲ್ಲ ಸರ್? 2 ಇಂಟು 2 ಕೂಡ ಮಾಡ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ನಾನೀಗ 2 ಇಂಟು 2 ಮಾಡ್ತೀನಿ. ಸೊ 2 ಇಂಟು 2 ಮ್ಯಾಟ್ರಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಈಗ ಇದಕ್ಕೆ ಟ್ರಾನ್ಸ್ಪೋಸ್ ಬೇಕಲ್ವಾ? ಸೊ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ, ಈಕ್ವಲ್ಸ್ ಹೊಡಿತೀನಿ, ಟಿ ಆರ್ ಟ್ರಾನ್ಸ್ಪೋಸ್ ಹೊಡ್ಕೊಂಡೆ, ಜಸ್ಟ್ ಅರೇನ ಸೆಲೆಕ್ಟ್ ಮಾಡಿದೆ, ಶಿಫ್ಟ್ 0 ಒತ್ತಿದೆ, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದೆ. ನಿಮಗೆ ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಆಯಿತು. ಕರೆಕ್ಟಾಗಿ ನೋಡಿ, ಹಿಂಗಿರುವಂಥದ್ದು ಅಂದರೆ ಇದು. ಸೊ ಅದೇನಾಯಿತು, ಫಸ್ಟ್ ಕಾಲಮ್ ಆಯಿತು. ಐ ವಿಲ್ ಶೋ ದಿಸ್ ಒನ್ ಬೈ ಚೂಸಿಂಗ್ ದ ಕಲರ್. ಅದೇ ರೀತಿಯಾಗಿ ಹಿಂಗಿರುವಂಥದ್ದು, ಐ ವಿಲ್ ಚೂಸ್ ದಿಸ್ ಒನ್ ವಿತ್ ಅನದರ್ ಕಲರ್.
ಸೊ ಈಗ ಅದೇನಾಯಿತು, ಸೆಕೆಂಡ್ ಕಾಲಮ್ ಆಯಿತು. ಸೊ ಇಷ್ಟೇ ನಿಮಗೆ ಬೇಕಾಗಿರುವಂತಹ ಏನು ಟ್ರಾನ್ಸ್ಪೋಸನ್ನು ಯಾವ ರೀತಿಯಾಗಿ ನಾವು ಮಾಡೋದು. ಓಕೆನಾ, ನಾನು ಸೆಲೆಕ್ಟ್ ಮಾಡೋ ರೀತಿ ಯಾವ ಥರ ಕಲರ್ ಹಾಕ್ತೀನಿ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೆ ಹೋಗೋಣ. ವೆರಿ ಸಿಂಪಲ್ಲು. ಇಲ್ಲಿ ಡಿಟರ್ಮೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಸೊ ಯಾವ ರೀತಿ ಡಿಟರ್ಮೆಂಟ್ ಮಾಡೋದು, ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ 3 × 3 ಕೊಟ್ಟಿದ್ದೀನಿ, 3 × 3 ಕೊಟ್ಟಿದ್ದೀನಿ, 2 × 2 ಇದೆ, 2 × 2 ಇದೆ. 2 × 2 ನಿಮಗೆಲ್ಲ ಗೊತ್ತು, 5 2 10 - 3 4 12. 10 - 12 ಎಷ್ಟು ಬರಬೇಕು ನಮಗೆ, -2 ಬರಬೇಕು. ಹಾಗಾದ್ರೆ ಸಿ ಫಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ವೆರಿ ಸಿಂಪಲ್, ಮ್ಯಾಟ್ರಿಕ್ಸ್ ಟೈಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಆನ್ಸರ್ ಬೇಕು, ಈಕ್ವಲ್ಸ್ ಹೊಡಿತೀನಿ. ಎಮ್ ಡಿ ನೋಡಿ, ಎಮ್ ಡಿ ಎಂ ಡಿಟರ್ಮಿನೆಂಟ್, ಡಬಲ್ ಕ್ಲಿಕ್ ಮಾಡಿ, ಅರೇಯನ್ನು ಸೆಲೆಕ್ಟ್ ಮಾಡಿ, ಶಿಫ್ಟ್ 0 ಅನ್ನು ಒತ್ತಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡಿ. ಸೊ ನನಗೆ ಆನ್ಸರು ಬಂದ್ಬಿಡ್ತು. ಓಕೆನಾ. ಸೊ ವೆರಿ ಸಿಂಪಲ್, ಇದು ತುಂಬ ಸುಲಭವಾಗಿದೆ. ಯಾವುದೇ ಒಂದು ನೀವು ರಿಸ್ಕ್ ತೊಗೊಳೋಷ್ಟೇ ಇಲ್ಲ, ಒಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಅದೇ ರೀತಿ ಇವಾಗ ಇಲ್ಲೂ ಕೂಡ ಮಾಡ್ತೀನಿ. ಈಕ್ವಲ್ಸ್ ಹಾಕ್ತಾ ಇದ್ದೀನಿ, ಎಮ್ ಡಿಟರ್ಮಿನೆಂಟ್ ಹಾಕ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದೆ, ಅರೇನ ಸೆಲೆಕ್ಟ್ ಮಾಡ್ತೀನಿ, ಶಿಫ್ಟ್ 0 ಒತ್ತೀನಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಒತ್ತೀನಿ, ನಿಮಗೆ ಆನ್ಸರ್ ಬಂತು. ಅದೇ ರೀತಿ 3 × 3 ನಿಮ್ಗೆ ಆ್ಯಕ್ಚುಲಿ ಹೇಳ್ಕೊಟ್ಟಿಲ್ಲ, ಆದರೂ ಪರವಾಗಿಲ್ಲ, ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಮ್ ಡಿಟರ್ಮಿನೆಂಟ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈ ಒಂದು ಫುಲ್ ಮ್ಯಾಟ್ರ್ ಸೆಲೆಕ್ಟ್ ಮಾಡ್ತೀನಿ, ಶಿಫ್ಟ್ ಕ್ಲೋಸ್, ಕಂಟ್ರೋಲ್ ಶಿಫ್ಟ್ ಎಂಟರ್, ಅದರ ವ್ಯಾಲ್ಯೂ ಕೂಡ ಬಂತು. ಅದೇ ರೀತಿ ಇದು ಕೂಡ ಮಾಡೋಣ. ಈಕ್ವಲ್ಸ್ ಹೊಡಿತೀನಿ, ಎಮ್ ಡಿಟರ್ಮಿನೆಂಟ್ ಕ್ಲಿಕ್ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ, ಬ್ರ್ಯಾಕೆಟ್ ಬರುತ್ತೆ. ಸೊ ಕ್ಲೋಸ್ ಮಾಡ್ತೀನಿ ಬ್ರ್ಯಾಕೆಟನ್ನು, ಮತ್ತು ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ಈ ವ್ಯಾಲ್ಯೂ ಕೂಡ ಬಂತು. ಅಲ್ಲಿಗೆ ನಾವು ಮಾಡಿರುವಂತಹ ವ್ಯಾಲ್ಯೂ, ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಎಲ್ಲ ಬಂದ್ಬಿಟ್ಟಿದೆ. ಸೊ ರಿಸ್ಕೇ ಇಲ್ಲ ಇಲ್ಲಿ, ನೀವು ಈಸಿಯಾಗಿ ಡಿಟರ್ಮಿನೆಂಟ್ನ ಕ್ಯಾಲ್ಕುಲೇಟ್ ಮಾಡುವಂಥ ವಿಧಾನ ಗೊತ್ತಾಗಿದೆ ಅಲ್ವಾ. ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೆ ಹೋಗೋಣ. ವಿ ಹ್ಯಾವ್ ಟು ಫೈಂಡ್ ದ ಇನ್ವರ್ಸ್. ಇಲ್ಲಿ ನಾವು ಅಡ್ಜಾಯಿಂಟ್ನ ಸಪ್ರೇಟಾಗಿ ಮಾಡಲ್ಲ, ಡೈರೆಕ್ಟಾಗಿ ಇನ್ವರ್ಸನ್ನು ಮಾಡ್ತೀರಿ. ಯಾವ ರೀತಿ ಇನ್ವರ್ಸ್ ಮಾಡೋದಂತ ನೋಡಿ. ಇಲ್ಲೊಂದು ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ, ಇಲ್ಲಿ ಈಕ್ವಲ್ಸ್ ಹಾಕೋತೀನಿ ನಾನು. ಸೊ ಈಕ್ವಲ್ಸ್ ಹಾಕ್ಕೊಂಡು ಎಮ್ ಐ ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಮ್ ಇನ್ವರ್ಸ್ ಅಂತ ಇದೆ, ಮ್ಯಾಟ್ರಿಕ್ಸ್ ಇನ್ವರ್ಸ್ ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಮ್ಯಾಟ್ರಿಕ್ಸ್ ಇನ್ವರ್ಸ್ ಆಯಿತು. ಅರೇನ ಸೆಲೆಕ್ಟ್ ಮಾಡ್ತೀನಿ. ಸೊ ಅರೇನ ಸೆಲೆಕ್ಟ್ ಮಾಡಿದೆ, ಶಿಫ್ಟ್ 0, ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ನಾನು ಬರೀ ಒಂದೇ ಒಂದು ಸೆಲ್ ಸೆಲೆಕ್ಟ್ ಮಾಡಿದ್ದಕ್ಕೆ ಒಂದೇ ಆನ್ಸರ್ ಬರ್ತಾ ಇದೆ. ಸೊ ಲೆಟ್ ಮಿ ಸೆಲೆಕ್ಟ್ ದಿಸ್ ಕಂಪ್ಲೀಟ್ಲಿ, ದೆನ್ ಪುಟ್ ಈಕ್ವಲ್ಸ್. ಈಗ ಎಮ್ ಇನ್ವರ್ಸನ್ನು ಹಾಕ್ತೀನಿ. ಎಗೇನ್ ಸೆಲೆಕ್ಟ್ ದಾರೆ, ಶಿಫ್ಟ್ 0, ಕಂಟ್ರೋಲ್ ಶಿಫ್ಟ್ ಎಂಟರ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಿಮಗೆ ಯಾವ ರೀತಿಯಾಗಿ ಅಡ್ಜಾಯಿಂಟ್ ಬೈ ಡಿಟರ್ಮೆಂಟ್ ಆಫ್ ಇದೆಯೋ ಆ ಥರ ನಿಮಗೆ ಆನ್ಸರ್ ಕಾಣಿಸಲ್ಲ. ಬಟ್ ಆಲ್ರೆಡಿ ಆ ವ್ಯಾಲ್ಯೂ ಏನು ಬಂದಿರುತ್ತೆ ಅದು ಡಿವೈಡ್ ಆಗಿಬಿಟ್ಟಿರುತ್ತೆ. ಸೊ ಡಿವೈಡ್ ಆಗಿ ಡೈರೆಕ್ಟಾಗಿ ನಿಮಗೆ ಆನ್ಸರು ಕಾಣಿಸುತ್ತೆ. ಓಕೆನಾ. ಅದೇ ರೀತಿ ಈಗ ಇಲ್ಲಿ ಬಿ ಇನ್ವರ್ಸನ್ನು ಮಾಡೋಣ. ಸೊ ಇಫ್ ನಿಮಗೆ ಕನ್ಫ್ಯೂಸ್ ಆಗೋದಾದರೆ ಐ ಕ್ಯಾನ್ ರೈಟ್ ದಿಸ್ ಒನ್, ಸೂಪರ್ ಸ್ಕ್ರಿಪ್ಟ್ ಅಥವಾ ಇದನ್ನು ಬರೀಬೋದು, -1. ಓಕೆನಾ, ಬಿ ಇನ್ವರ್ಸ್. ಸೊ ಇದು ಕೂಡ ಸೆಲೆಕ್ಟ್ ಮಾಡ್ತೀನಿ, ಈಕ್ವಲ್ಸ್ ಹಾಕ್ತೀನಿ, ಎಮ್ ಇನ್ವರ್ಸ್ ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ, ಜಸ್ಟ್ ಈ ಒಂದು ಅರೇಯನ್ನು ಸೆಲೆಕ್ಟ್ ಮಾಡಿದೆ, ಶಿಫ್ಟ್ ಕ್ಲೋಸ್ ಹೊಡೆದೆ, ಕಂಟ್ರೋಲ್ ಶಿಫ್ಟ್ ಎಂಟರ್, ನಿಮಗೆ ಕಂಪ್ಲೀಟ್ ಆಗಿ ವ್ಯಾಲ್ಯೂಸು ಬಂದ್ಬಿಡ್ತು. ಸೊ ಈ ರೀತಿ ನಾವೇನು ಮಾಡ್ತೀರಿ, ಇನ್ವರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಒನ್ಗೆ ಹೋಗೋಣ, ಕ್ರಾಮರ್ಸ್ ರೂಲ್. ಸೊ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಕ್ರಾಮರ್ಸ್ ರೂಲ್ಗೆ ಇನ್ನೇನು ಡೈರೆಕ್ಟಾಗಿ ಬರಲ್ಲ, ಇದೇ ರೀತಿಯಾಗಿ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಮಾಡಿಕೊಂಡು ಎಕ್ಸ್ ಮತ್ತು ವೈ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ನಾವು ಡಿಟರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿದ್ದೀರಿ. ಈಗ ನಾನು ಆಲ್ರೆಡಿ ಡೆಲ್ಟಾ ನೋಡಿ, ನಿಮ್ಗೆ ಗೊತ್ತಿದೆ, ಕ್ರಾಮರ್ಸ್ ರೂಲ್ ಹೇಳ್ಕೊಟ್ಟಿರ್ತಾರೆ. ಇದು ಒಂದು ಮ್ಯಾಟ್ರಿಕ್ಸ್ ಆದರೆ ಕೋ ಎಫಿಷಿಯೆಂಟ್ಸ್ನ ಬರ್ಕೊಬೇಕು. ಎಕ್ಸ್ ಪಕ್ಕ ಇರುವಂಥ 4, ಎಕ್ಸ್ ಪಕ್ಕ ಇರುವಂಥ 3 ಬರ್ಕೊಂಡೆ, ವೈ ಪಕ್ಕ 7, ವೈ ಪಕ್ಕ 5 ಬರ್ಕೊಂಡೆ, ಎಕ್ಸ್ ಪಕ್ಕ ಎಗೇನ್ ನೋಡಿ, ಇಲ್ಲಿ ಈ ಒಂದು ಮ್ಯಾಟ್ರಿಕ್ಸಲ್ಲಿ ಏನು ಮಾಡ್ತೀನಿ, ಎಕ್ಸ್ ಕೋ ಎಫಿಷಿಯೆಂಟ್ನ ತೆಗೆದುಬಿಟ್ಟು ಬಲಗಡೆ ಇರುವಂಥ 9 and 6ನ ಹಾಕ್ತೀನಿ, ಮತ್ತು ರಿಮೈನಿಂಗ್ ಸೇಮ್ ಇರುತ್ತೆ, ಇದನ್ನು ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. ಅದೇ ರೀತಿ ಡೆಲ್ಟಾ ವೈಗೆ ಇದರಲ್ಲಿ 4 3 ಹಂಗೆ ಇರುತ್ತೆ, ವೈ ವ್ಯಾಲ್ಯೂಸ್ ಜಾಗ ತೆಗಿತೀವಿ. ಈಗ ನಾವೇನು ಮಾಡೋಣ, ಒಂದೊಂದೇ ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನಮ್ಗೆ ಆಲ್ರೆಡಿ ಗೊತ್ತಿದೆ ಡಿಟರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತ. ಸೊ ಈಕ್ವಲ್ಸ್ ಹಾಕಿದೆ, ಎಮ್ ಡಿಟರ್ಮೆಂಟ್ ಸೆಲೆಕ್ಟ್ ಮಾಡ್ತೀನಿ, ಇದರ ಅರೇ ಸೆಲೆಕ್ಟ್ ಮಾಡ್ತೀನಿ. ಸೊ ಶಿಫ್ಟ್ ಕ್ಲೋಸ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಎಂಟರ್, ನನಗೆ -1 ವ್ಯಾಲ್ಯೂ ಬಂತು. ನೋಡಿದ್ರೆ ಗೊತ್ತಾಗುತ್ತೆ, 4 5 20, -3 7 21, ದಟ್ ಈಸ್ ವಾಟ್ 20 - 21 -1, ಕರೆಕ್ಟಾ. ಸೊ ಸಿಂಪಲ್ ಆಗಿ ಬಂದಿರುವಂತಹ ವ್ಯಾಲ್ಯೂ ಇದು. ಅದೇ ರೀತಿ ಡೆಲ್ಟಾ ಎಕ್ಸ್ ಮಾಡೋಣ. ಡೆಲ್ಟಾ ಎಕ್ಸ್ ಈಕ್ವಲ್ಸ್ ಹೊಡಿತೀನಿ. ಸೊ ಎಮ್ ಡಿಟರ್ಮಿನೆಂಟ್ ಫಾರ್ಮುಲಾ ಸೆಲೆಕ್ಟ್ ಮಾಡ್ತೀನಿ, ಎಗೇನ್ ಈ ಒಂದು ಅರೇ ಸೆಲೆಕ್ಟ್ ಮಾಡ್ತೀನಿ, ಶಿಫ್ಟ್ ಕ್ಲೋಸ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ಎಗೇನ್ ನಮಗೇನು ಬಂತು, ವಿ ಗಾಟ್ ದ ವ್ಯಾಲ್ಯೂ, ದಟ್ ಈಸ್ ವಾಟ್ 3 ಬಂತು. ಅದೇ ರೀತಿ ಇಲ್ಲಿ ಬರ್ತೀನಿ, ಮತ್ತೆ ನಾನು ಈಕ್ವಲ್ಸ್ ಹಾಕ್ತೀನಿ, ಮತ್ತೆ ನಾನು ಏನು ಮಾಡ್ತೀನಿ, ಎಮ್ ಡಿಟರ್ಮಿನೆಂಟ್ನ ಫಾರ್ಮುಲಾ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಒಂದು ಅರೇನ ಸೆಲೆಕ್ಟ್ ಮಾಡ್ತೀನಿ, ಶಿಫ್ಟ್ ಕ್ಲೋಸ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಒತ್ತೀನಿ. ಸೊ ಈಗ ಮತ್ತೆ ನಮಗೇನು ಬಂತು, ದಟ್ ಈಸ್ ವಾಟ್ ವಿ ಗಾಟ್ ದ -3.
ಸೊ -1 ಬಂದಿದೆ, 3 ಬಂದಿದೆ, ದಿಸ್ ಇಸ್ 3, ಅಗೇನ್ -3 ಬಂದಿದೆ, ಅಗೇನ್ ದಿಸ್ ಇಸ್ -3. ಈಗ ನೀವು ನೋಡ್ಬೋದು ಡೆಲ್ಟಾ ಬಂತು, ಡೆಲ್ಟಾ ಎಕ್ಸ್ ಸಿಕ್ತು, ಡೆಲ್ಟಾ ವೈ ಕೂಡ ಸಿಕ್ತು. ಎಕ್ಸ್ನ ವ್ಯಾಲ್ಯೂ ಹಾಕೋಣ. ಸೊ ಎಕ್ಸ್ನ ವ್ಯಾಲ್ಯೂಗೆ ಫಾರ್ಮುಲಾ ಏನು? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಹಾಗಾದ್ರೆ ಹೆಂಗೆ ಸರ್ ಮಾಡೋದು? ವೆರಿ ಸಿಂಪಲ್, ಈಕ್ವಲ್ ಹಾಕಿ ಡೆಲ್ಟಾ ಎಕ್ಸ್ನ ಸೆಲೆಕ್ಟ್ ಮಾಡಿ, ಡಿವೈಡೆಡ್ ಬೈ ಸಿಂಬಲ್ನ ಒತ್ತಿ, -1 ಸಬ್ಸ್ಟಿಟ್ಯೂಟ್ ಮಾಡಿ, ಎಂಟರ್ ಒತ್ತಿ. ಸೊ ದಿಸ್ ಇಸ್ ವಾಟ್ ನಮಗೆ ಬೇಕಾಗಿರುವಂತಹ ಎಕ್ಸ್ನ ವ್ಯಾಲ್ಯೂ ಸಿಕ್ಕಿದೆ, -3. ಡೆಲ್ಟಾ ವೈಗೆ ಫಾರ್ಮುಲಾ ಗೊತ್ತು, ಡೆಲ್ಟಾ ವೈ ಬೈ ಡೆಲ್ಟಾ. ಸೊ ಹಾಗಾದ್ರೆ ಏನು ಮಾಡೋಣ? ಈಕ್ವಲ್ಸ್ ಹಾಕೋಣ, ಡೆಲ್ಟಾ ವೈ ಸೆಲೆಕ್ಟ್ ಮಾಡಿ, ಡಿವೈಡೆಡ್ ಬೈ ಸಿಂಬಲ್, ಡೆಲ್ಟಾ ವ್ಯಾಲ್ಯೂ, ಎಂಟರ್ ಒತ್ತಿ. ಸೊ ಇದು ಕೂಡ ನನಗೇನು ಬಂದಿದೆ? ಐ ಗಾಟ್ ದ ವ್ಯಾಲ್ಯೂ ಆಫ್ ದಿಸ್ ಒನ್ ಆಲ್ಸೋ. ಸೊ ನನಗೆ ಟೋಟಲ್ ಆಗಿ ನನಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಕ್ಕಿದೆ. ಇದು ನಾವು ಮಾಡಿರುವಂತಹ ಕ್ರಾಮರ್ ಸೋಲ್. ಅಲ್ಲಿಗೆ ಇಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 5 ವರೆಗೂ ಏನು ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀರಿ, ಎಲ್ಲ ಎಕ್ಸ್ಪೆರಿಮೆಂಟ್ಸು ನಾವು ಕಂಪ್ಲೀಟ್ ಮಾಡಿದ್ದೀರಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಓಕೆನಾ? ಸೊ ಕರೆಕ್ಟ್ ಆಗಿರುವಂಥ ಫಾರ್ಮುಲಾ ನಾವು ಡಿಟರ್ಮಿನೆಂಟ್ಗೆ ಎಮ್ ಡಿಟರ್ಮಿನೆಂಟ್, ಮಲ್ಟಿಪ್ಲಿಕೇಶನ್ ಎಮ್ ಮಲ್ಟಿಪ್ಲಿಕೇಶನ್, ಟ್ರಾನ್ಸ್ಪೋಸ್ಗೆ ಮಾತ್ರ ಎಮ್ ಟ್ರಾನ್ಸ್ಪೋಸ್ ಬರೋದಿಲ್ಲ. ಹಂಗಾಗಿ ನೀವು ನೋಡ್ತಾ ಇರೋದು ರವಿ ಆನಂದಿ ಚಾನಲ್ನ. ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸಬರು ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.